ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಮತ್ತೊಂದು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಏನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ನಾನು ಕಳೆದ ಎಲ್ಲ ವಿಡಿಯೋಗಳಲ್ಲಿ ಏನು ತಿಳಿಸಿದ್ದೆ, ಬಿಸ್ನೆಸ್ ಸ್ಟ್ಯಾಟ್ಸ್ಗೆ ಸಂಬಂಧಪಟ್ಟಿರುವಂತಹ ಥೇರಿ ಪಾರ್ಟ್ನ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಇದು ನನ್ನ ಥೇರಿ ಪಾರ್ಟ್ನ ಲಾಸ್ಟ್ನೇ ವಿಡಿಯೋ. ಯಾಕಂತ ಅಂದರೆ ನಾನು ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲೆಲ್ಲ ಪ್ರಾಬ್ಲಮಿಟಿಕ್ ಸಬ್ಜೆಕ್ಟು ಮೀನ್ಸ್ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದು ಅಂತ ಎಲ್ಲರೂ ಕೇಳ್ತಾ ಇರೋದು. ಅದಕ್ಕೋಸ್ಕರ ನಾನು ಪ್ರಾಬ್ಲಮಿಟಿಕ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರುವಂಥ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಈಸಿಯಾಗಿ ಆ ಥರ ಅಂಥ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ. ನಾನು ಇಂದಿನ ವಿಡಿಯೋದಲ್ಲಿ ಡಿಸ್ಟ್ರಿಕ್ಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಬಗ್ಗೆ ತಿಳಿಸಿದ್ದೆ. ಈ ಒಂದು ವಿಡಿಯೋದಲ್ಲಿ ಕಂಟಿನ್ಯೂಸಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಅದರಲ್ಲಿ ಬರುವಂತಹ ಟೈಪ್ಸ್ಗಳು, ನೆಕ್ಸ್ಟ್ ಅದರಲ್ಲಿ ಏನೇನು ಬರ್ತವೆ, ನೆಕ್ಸ್ಟ್ ಅದರ ಸಬ್ ಟೈಪ್ಸ್ಗಳು ಏನೇನು ಬರ್ತವೆ, ಆ ಥರ ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ತಾ ಬರ್ತೀನಿ. ಫಸ್ಟ್ ನೋಡಿ, ಫಾರ್ಮೇಷನ್ ಆಫ್ ಕಂಟಿನ್ಯೂಸಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ನಾನು ಹೆಡ್ಡಿಂಗ್ ಹಾಕಿದ್ದೀನಿ. ಅದರಲ್ಲಿ ಕ್ಲಾಸ್ ಇಂಟರ್ವಲ್ ಅಂತ ಬರುತ್ತೆ. ನೆಕ್ಸ್ಟು ಮೀನಿಂಗ್, ಡೆಫಿನೇಷನ್, ನೆಕ್ಸ್ಟು ಟೈಪ್ಸ್ ಆಫ್ ಕ್ಲಾಸ್ ಇಂಟರ್ವಲ್ಸ್. ಅದರಲ್ಲಿ 2 ಟೈಪ್ಸ್ ಆಫ್ ಕ್ಲಾಸ್ ಇಂಟರ್ವಲ್ಸ್, ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ಸ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ಸ್. ನೆಕ್ಸ್ಟ್ ವಿತ್ ಎಕ್ಸಾಂಪಲ್ಸ್ ನೋಡಿ, ನಾನು ವಿತ್ ಎಕ್ಸಾಂಪಲ್ಸ್ ಕೂಡ ಹಂಗೆ ತಿಳಿಸ್ತೀನಿ. ನೆಕ್ಸ್ಟು ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ಸ್ನ ಇದು ಪ್ರಾಬ್ಲಮೆಟಿಕ್ ಸಬ್ಜೆಕ್ಟಿಗೆ ಇಂಪಾರ್ಟೆಂಟು. ಇನ್ಕ್ಲೂಸಿವ್, ಎಕ್ಸ್ಕ್ಲೂಸಿವ್ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟು ಕ್ಲಾಸ್ ಲಿಮಿಟ್, ಡೆಫಿನೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಟೈಪ್ಸ್ ಆಫ್ ಕ್ಲಾಸ್ ಲಿಮಿಟ್ಸ್, ಅಪ್ಪರ್ ಲಿಮಿಟ್ ಆ್ಯಂಡ್ ಲೋಯರ್ ಲಿಮಿಟ್. ಮೀನಿಂಗ್ ಹಂಗೆ ತಿಳಿಸಿದ್ದೀನಿ. ನೆಕ್ಸ್ಟ್ ವಾಟ್ ಈಸ್ ಮೀನಿಂಗ್ ಆಫ್ ಕ್ಲಾಸ್ ವಿಡ್ತ್ ಮತ್ತು ಅದು ಡಿನೋಟೆಡ್ ಬೈ ಸಿಂಬಲ್, ನೆಕ್ಸ್ಟ್ ಡಿನೋಟೆಡ್ ಬೈ ಲೆಟರ್ಸು. ಹೇಗೆ ನಾವು ಕ್ಲಾಸ್ ವಿಡ್ತ್ನ ಕಂಡುಹಿಡಿತೀವಿ ಅನ್ನೋದನ್ನ ತೋರಿಸಿದ್ದೀನಿ. ವಾಟ್ ಈಸ್ ಮೀನಿಂಗ್ ಆಫ್ ಫ್ರೀಕ್ವೆನ್ಸಿ ಅಂತ ಅಂದರೆ ಏನು? ಇಟ್ ಈಸ್ ಡಿನೋಟೆಡ್ ಬೈ ಎಫ್. ನೆಕ್ಸ್ಟ್ ವಾಟ್ ಈಸ್ ಕ್ಲಾಸ್ ಮಾರ್ಕ್ ಆರ್ ಮಿಡ್ ಪಾಯಿಂಟ್ ಅಂತಲೂ ಕರೀತಾರೆ ಅದನ್ನ. ಅದರ ಮೀನಿಂಗ್, ಡೆಫಿನೇಷನ್ ಆರ್ ಡೆಫಿನೇಷನ್. ನೆಕ್ಸ್ಟು ಎಕ್ಸಾಂಪಲ್, ಯಾವ ರೀತಿ ನಾವು ಕ್ಲಾಸ್ ಮಾರ್ಕ್ನ ಅಥವಾ ಮಿಡ್ ಪಾಯಿಂಟ್ನ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದು. ಓಪನ್ ಆ್ಯಂಡ್ ಎಂಡೆಡ್ ಕ್ಲಾಸ್ ಇಂಟರ್ವಲ್ಸ್ ವಿತ್ ಎಕ್ಸಾಂಪಲ್ ನೋಡಿ. ಕನ್ವರ್ಷನ್ ಆಫ್ ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ಸ್ ಟು ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ಸ್ ಫಾರ್ಮುಲಾ. ಲೋಯರ್ ಲಿಮಿಟ್ ಆಫ್ ಸೆಕೆಂಡ್ ಕ್ಲಾಸ್ ಮೈನಸ್ ಅಪ್ಪರ್ ಲಿಮಿಟ್ ಆಫ್ ಫಸ್ಟ್ ಕ್ಲಾಸ್ ಡಿವೈಡೆಡ್ ಬೈ 2. ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್. ಯಾಕಪ್ಪ ಅಂತಂದರೆ, ನಿಮ್ಮ ಒಂದು ಪ್ರಾಬ್ಲಮಲ್ಲಿ ಎಕ್ಸ್ಕ್ಲೂಸಿವ್ ಮೆಥಡ್ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ, ನೀವು ಡೈರೆಕ್ಟಾಗಿ ಎಕ್ಸ್ಕ್ಲೂಸಿವ್ ಮೆಥಡ್ನ ಯೂಸ್ ಮಾಡಿಕೊಂಡು ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀರಾ. ಅದೇ ಇನ್ಕ್ಲೂಸಿವ್ ಮೆಥಡ್ ಕೊಟ್ಟಿದ್ರು ಅಂತ ಅಂದರೆ ನೀವು ಅದನ್ನ ಇನ್ಕ್ಲೂಸಿವ್ ಟು ಎಕ್ಸ್ಕ್ಲೂಸಿವ್ ಕನ್ವರ್ಟ್ ಮಾಡಲೇಬೇಕು. ಕನ್ವರ್ಟ್ ಮಾಡಲಿಲ್ಲ ಅಂತಂದರೆ ನಿಮ್ಮ ಪ್ರಾಬ್ಲಮ್ ಸರಿ ಬರಲ್ಲ ಅಥವಾ ತಪ್ಪಾಗುತ್ತೆ. ಇದು ಫಾರ್ಮುಲಾ, ಇಟ್ ಈಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ. ಲೋಯರ್ ಲಿಮಿಟ್ ಆಫ್ ಸೆಕೆಂಡ್ ಕ್ಲಾಸ್ ಮೈನಸ್ ಅಪ್ಪರ್ ಲಿಮಿಟ್ ಆಫ್ ಫಸ್ಟ್ ಕ್ಲಾಸ್ ಡಿವೈಡೆಡ್ ಬೈ 2 ಮಾಡಿದಾಗ ಇನ್ಕ್ಲೂಸಿವ್ ಟು ಎಕ್ಸ್ಕ್ಲೂಸಿವ್ ಮಾಡೋದಕ್ಕೆ ಈ ಒಂದು ಫಾರ್ಮುಲಾನ ಬಳಸ್ತೀವಿ. ಯಾಕೆ ಬಳಸ್ತೀವಿ ಅಂತಲೂ ಹಿಂಗೆ ಕೊಟ್ಟಿದ್ದಾರೆ, ಹೆಂಗೆ ಬಳಸಬೇಕು ಅಂತಲೂ ಇಲ್ಲಿದೆ ನೋಡಿರಿ. ವೈಲ್ ಕನ್ವರ್ಟಿಂಗ್ ದ ಇನ್ಕ್ಲೂಸಿವ್ ಟು ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ಸ್. ಇಲ್ಲಿ ಒಂದು ಎಕ್ಸಾಂಪಲ್ ಇದೆ, ನೋಡೋಣ ಬನ್ನಿ ಹೆಂಗೆ ಅಂತ. ಇಲ್ಲಿ ನೋಡಿ, ಎಕ್ಸಾಂಪಲ್ ಒಳಗೆ ಕ್ಲಾಸ್ ಇಂಟರ್ವಲ್ ಫ್ರೀಕ್ವೆನ್ಸಿ ಅಂತ ಇದೆ ನೋಡಿ. ಕ್ಲಾಸ್ ಇಂಟರ್ವಲ್ ನೋಡಿರಿ, 10 to 19, 20 to 29, 30 to 39, 40 to 49, 50 to 59 ಅಂತ ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿ 3, 7, 10, 6, 4 ಅಂತ ಕೊಟ್ಟಿದ್ದಾರೆ. n = 30 ಅಂತ. ಈಗ ನಾವು ಈ ಪ್ರಾಬ್ಲಮ್ ಒಳಗೆ ಇನ್ಕ್ಲೂಸಿವ್ ಮೆಥಡ್ ಕೊಟ್ಟಿದ್ರು ಅಂತ ಅಂದರೆ ಇನ್ಕ್ಲೂಸಿವ್ ಟು ಎಕ್ಸ್ಕ್ಲೂಸಿವ್ ಕನ್ವರ್ಟ್ ಮಾಡಬೇಕು. ಯಾಕೆ ಮಾಡಬೇಕು? ಅದನ್ನು ಮಾಡಲೇಬೇಕು. ಯಾಕಪ್ಪ ಅಂತ ಅಂದರೆ ಈಗ ಎಕ್ಸ್ಕ್ಲೂಸಿವ್ನಾಗಿದ್ದರೆ ನಾವು ಅದನ್ನ ಕನ್ವರ್ಟ್ ಮಾಡೋಂಗಿಲ್ಲ. ಇನ್ಕ್ಲೂಸಿವ್ನಾಗಿತ್ತು ಅಂದರೆ ಅದನ್ನ ಪಕ್ಕ ಮಾಡಲೇಬೇಕು. ಈಗ ಅಕಸ್ಮಾತು 10 to 19 ಅಂತ ಇದೆ, ಇಲ್ಲ ಅಕಸ್ಮಾತ್ 10 to 14 ಅಂತ ಇದ್ದು ತಳಗೆ 15 to 19 ಅಂತ ಇರ್ತದೆ. ಆ ಥರ ಚೇಂಜ್ ಆಗ್ಬೋದು, ವ್ಯಾಲ್ಯೂಸ್ ಏನು ಬೇಕಾದ್ರೂ ಚೇಂಜ್ ಆಗ್ಬೋದು. ನಾವು ಇನ್ಕ್ಲೂಸಿವ್ನಿಂದ ಎಕ್ಸ್ಕ್ಲೂಸಿವ್ ಮಾಡಲೇಬೇಕು. ಅದಕ್ಕೆ ಫಾರ್ಮುಲಾ ನೋಡಿ, ಲೋಯರ್ ಲಿಮಿಟ್ ಆಫ್ ಫಸ್ಟ್ ಕ್ಲಾಸ್ ಮೈನಸ್ ಅಪ್ಪರ್ ಲಿಮಿಟ್ ಆಫ್ ಸೆಕೆಂಡ್ ಕ್ಲಾಸ್ ಡಿವೈಡೆಡ್ ಬೈ 2 ಮಾಡಿದಾಗ ನೋಡಿರಿ, ಲೋಯರ್ ಲಿಮಿಟ್ ಆಫ್ ಫಸ್ಟ್ ಕ್ಲಾಸ್ ಎಷ್ಟಿದೆ, ನಾನೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ. ಇಲ್ಲಿ ಲೋಯರ್ ಲಿಮಿಟ್ ಆಫ್ ಸೆಕೆಂಡ್ ಕ್ಲಾಸ್ 20 ಅಂತ ಇದೆ. 20 ಮೈನಸ್ 19 ಮೀನ್ಸ್ ಅಪ್ಪರ್ ಲಿಮಿಟ್ ಆಫ್ ಫಸ್ಟ್ ಕ್ಲಾಸ್. ಇದು ಲೋಯರ್ ಲಿಮಿಟ್ ಆಫ್ ಸೆಕೆಂಡ್ ಕ್ಲಾಸ್, ಅಪ್ಪರ್ ಲಿಮಿಟ್ ಆಫ್ ಫಸ್ಟ್ ಕ್ಲಾಸ್ ಡಿವೈಡೆಡ್ ಬೈ 2 ಮಾಡಿದಾಗ ನಮಗೆ 0.5 ಸಿಗುತ್ತೆ.
ನೀವು ಯಾವುದೇ ಒಂದು ವ್ಯಾಲ್ಯೂ ಮಾಡಿದಾಗಲೂ 0.5 ಸಿಗುತ್ತೆ. ಯಾಕಂದರೆ ಲೋಯರ್ ಲಿಮಿಟ್ ಆಫ್ ಫಸ್ಟ್ ಕ್ಲಾಸ್ ಲೋಯರ್ ಲಿಮಿಟ್ ಆಫ್ ಸೆಕೆಂಡ್ ಕ್ಲಾಸ್ ಮೈನಸ್ ಅಪ್ಪರ್ ಲಿಮಿಟ್ ಆಫ್ ಫಸ್ಟ್ ಕ್ಲಾಸ್ ಡಿವೈಡೆಡ್ ಬೈ 2 ಮಾಡಿದಾಗ ನಮಗೆ 0.5 ಸಿಗುತ್ತೆ ವ್ಯಾಲ್ಯೂವು. ಆ ಒಂದು ವ್ಯಾಲ್ಯೂನ ಏನು ಮಾಡೋಕ್ಕಪ್ಪ ಅಂದರೆ ಕನ್ವರ್ಷನ್ ಮಾಡಬೇಕು. ಕನ್ವರ್ಷನ್ ಮೀನ್ಸ್ ಲೋಯರ್ ಲಿಮಿಟಲ್ಲಿ ಮೈನಸ್ ಮಾಡಬೇಕು, ಅಪ್ಪರ್ ಲಿಮಿಟಲ್ಲಿ ಈ 0.5ನ ಆ್ಯಡ್ ಮಾಡಬೇಕು. ಈ ಬಂದಿರೋ ವ್ಯಾಲ್ಯೂ ಇರುತ್ತಲ್ಲ ಅದನ್ನು ಲೋಯರ್ ಲಿಮಿಟಲ್ಲಿ ಮೈನಸ್ ಮಾಡಬೇಕು, ಅಪ್ಪರ್ ಲಿಮಿಟಲ್ಲಿ ಪ್ಲಸ್ ಮಾಡಬೇಕು. ನೋಡಿ ಹುಷಾರ ನೆನ್ಪಿಟ್ಕೊಳ್ಳಿ, ಲೋಯರ್ ಲಿಮಿಟಲ್ಲಿ ಮೈನಸ್ ಮಾಡಬೇಕು, ಅಪ್ಪರ್ ಲಿಮಿಟಲ್ಲಿ ಪ್ಲಸ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಇದು ಇನ್ಕ್ಲೂಸಿವ್ ಆಗುತ್ತಾ, ಎಕ್ಸ್ಕ್ಲೂಸಿವ್ನ ಫಾರ್ಮುಲಾ ಹಾಕಿ 0.5 ಬಂತು. ಅದನ್ನ ಎಕ್ಸ್ಕ್ಲೂಸಿವ್ನ ಕನ್ವರ್ಷನ್ ಮಾಡಿದಾಗ ನೋಡಿ 10 ಇದನ್ನು ನಾವು ಅದರಲ್ಲಿ 0.5ನ ಮೈನಸ್ ಮಾಡಿದಾಗ 9.5, ಅಲ್ಲಿಗೆ 19.5 ಇದನ್ನು ಆ್ಯಡ್ ಮಾಡಿದಾಗ 19.5 ಆಯಿತು. ಅದೇ ನೆಕ್ಸ್ಟ್ ಅಲ್ಲೇ 20ಗೆ 0.5ನ ಮೈನಸ್ ಮಾಡಿದಾಗ 19.5, ನೆಕ್ಸ್ಟ್ 29.5, 29.5, 39.5 ಈ ಥರ ಸೇಮ್ ಇನ್ಕ್ಲೂಸಿವ್ ಟು ಎಕ್ಸ್ಕ್ಲೂಸಿವ್ನ ಕನ್ವರ್ಷನ್ ಮಾಡ್ಕೋಬೇಕು. ಆದರೆ ಫ್ರೀಕ್ವೆನ್ಸಿ ಚೇಂಜ್ ಆಗಲ್ಲ, ಫ್ರೀಕ್ವೆನ್ಸಿ ಯಾವಾಗಲೂ ಸೇಮ್ ಆಗೇ ಇರುತ್ತೆ. ಯಾವ ಕಾರಣಕ್ಕೂ ಫ್ರೀಕ್ವೆನ್ಸಿನ ನಾವು ಚೇಂಜ್ ಮಾಡಬಾರ್ದು. ಓಕೆನಾ? ಫ್ರೀಕ್ವೆನ್ಸಿ ಏನಾದ್ರು ಚೇಂಜ್ ಮಾಡಿದ್ರಿ ಅಂದರೆ ನಮ್ಮ ಓಲ್ಡ್ ಆನ್ಸರ್ ತಪ್ಪಾಗುತ್ತೆ. ಓನ್ಲಿ ಇನ್ಕ್ಲೂಸಿವ್ನ ಮೆಥಡಾಗಿದ್ದಾಗ ಮಾತ್ರ ನಾವು ಇನ್ಕ್ಲೂಸಿವ್ ಟು ಎಕ್ಸ್ಕ್ಲೂಸಿವ್ ಮಾಡಬೇಕು. ಎಕ್ಸ್ಕ್ಲೂಸಿವ್ನಾಗಿದ್ದಾಗ ಯಾವ ಕಾರಣಕ್ಕೂ ನಾವು ಅದನ್ನ ಇನ್ಕ್ಲೂಸಿವ್ಗೆ ಮಾಡೋ ಹಾಗಿಲ್ಲ. ಹೆಂಗೆ ನಾವು ಇನ್ಕ್ಲೂಸಿವ್ನು ಮತ್ತು ಎಕ್ಸ್ಕ್ಲೂಸಿವ್ನ ಕಂಡುಹಿಡಿಬೇಕು ಅಂತ ಅಂದರೆ ನೋಡಿ, ನಾನು ಇಲ್ಲಿ ಒಂದು ಇನ್ಕ್ಲೂಸಿವ್ ಮತ್ತು ಎಕ್ಸ್ಕ್ಲೂಸಿವ್ನಲ್ಲಿ ತೋರಿಸಿದ್ದೆ. ಹೆಂಗಪ್ಪ ಅಂತಂದರೆ ಇಲ್ಲಿ ನೋಡಿ, ಇದು ಇನ್ಕ್ಲೂಸಿವ್ 10 to 19, 20 to 29 ಮೀನ್ಸ್ ಪರ್ಟಿಕ್ಯುಲರ್ ವ್ಯಾಲ್ಯೂ ಇರೋಲ್ಲ, ಚೇಂಜ್ ಇರುತ್ತೆ. ನೋಡಿ ಇಲ್ಲಿರೋದು ನೆಕ್ಸ್ಟ್ ವರ್ಷನಿಗೆಲ್ಲ ಚೇಂಜ್ ಆಗಿರುತ್ತೆ. ಆ ಥರ ಇರಬಾರ್ದು. ಅದೇ ನೋಡಿ ಎಕ್ಸ್ಕ್ಲೂಸಿವ್ನಲ್ಲಿ ನೋಡಿ, ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ಸ್ನಾಗ ಹೆಂಗಿದೆ ಅಂತಂದರೆ 10 to 20, 20 to 30, 30 to 40, 40 to 50 ಮೀನ್ಸ್ ಕರೆಕ್ಟಾಗಿ ಇಷ್ಟು ಗ್ಯಾಪ್ ಅಂತ ಇದೆ. ಅದಕ್ಕೋಸ್ಕರ ನಾವು ಇನ್ಕ್ಲೂಸಿವ್ ಟು ಎಕ್ಸ್ಕ್ಲೂಸಿವ್ ಮಾಡಬೇಕು. ಎಕ್ಸ್ಕ್ಲೂಸಿವ್ ಟು ಇನ್ಕ್ಲೂಸಿವ್ ಮಾಡಬಾರ್ದು ಯಾವ ಕಾರಣಕ್ಕೂ. ಫ್ರೀಕ್ವೆನ್ಸಿ ಸೇಮ್ ಆಗೇ ಇರುತ್ತೆ, ಯಾವ ಪ್ರಾಬ್ಲಮ್ ಆದರೂ ಫ್ರೀಕ್ವೆನ್ಸಿನ ಚೇಂಜ್ ಮಾಡಬಾರ್ದು. ನೆಕ್ಸ್ಟು ರೂಲ್ಸ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಇಟ್ ಈಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯುವರ್ ಸೆಮ್ ಎಕ್ಸಾಮಿನೇಷನ್ ಆರ್ ಯುವರ್ ಆನ್ಯಲ್ ಎಕ್ಸಾಮಿನೇಷನ್, ಯುವರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್. ಎನಿ 2 ಅಂತಲೂ ಕೇಳ್ಬೋದು, ಯಾವರ 2 ಬರೀರಿ ಅಂತಲೂ ಕೇಳ್ಬೋದು. 4 ಮಾರ್ಕ್ಸಿಗೆ ಬೇಕಾದ್ರೂ ಕೇಳ್ಬೋದು, 5 ಮಾರ್ಕ್ಸಿಗೆ ಬೇಕಾದ್ರೂ ಕೇಳ್ಬೋದು, 6 ಮಾರ್ಕ್ಸಿಗೆ ಬೇಕಾದ್ರೂ ಕೇಳ್ಬೋದು. ನನ್ನ 8 ಪಾಯಿಂಟ್ಸ್ನ ಬರೆದಿದ್ದೀನಿ. ನಿಮಗೆ ಯಾವುದು ಈಸಿ ಆಗುತ್ತೋ ಅದರಲ್ಲಿ 6 ಪಾಯಿಂಟ್ಸ್ ಕಲ್ತರೆ ಸಾಕು, ತುಂಬ ಈಸಿ ಆಗೋವನ್ನ. ಓಕೆನಾ? ನೆಕ್ಸ್ಟು ಇವರೇ ನೋಡಿ, ತುಂಬ ಈಸಿಯಾಗಿ ಬರೆದಿದ್ದೀನಿ, ತುಂಬ ಎಷ್ಟಾಗಿದೆ, ತುಂಬ ಆರಾಮಾಗಿ ನೆನ್ಪಿಡ್ಕೋಬೋದು. ನೆಕ್ಸ್ಟು ಸೆಂಟ್ರಲ್ ಟೆಂಡೆನ್ಸಿ. ವಾಟ್ ಈಸ್ ಮೀನಿಂಗ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ? ನೆಕ್ಸ್ಟ್ ಮೀನಿಂಗ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ನೆಕ್ಸ್ಟು ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಮೆಜರ್ಸ್ಗಳು, ಸೆಂಟ್ರಲ್ ಟೆಂಡೆನ್ಸಿನ ಮೆಜರ್ಸ್ಗಳು ಏನೇನು, 6 ಪಾಯಿಂಟ್ಸ್ ಇದೆ, ತುಂಬ ಈಸಿಯಾಗಿದೆ. ನೆಕ್ಸ್ಟು ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಥವಾ ಆವರೇಜಸ್. ಆವರೇಜಸ್ ಅಂದರೆ ಏನು, ಸೆಂಟ್ರಲ್ ಟೆಂಡೆನ್ಸಿ ಅಂದ್ರೇನು? ಮೆಜರ್ಸ್ ಆಫ್ ಸೆಂಟ್ರಲ್ ಕ್ವಶನಲ್ಲಿ 2 ಥರನೂ ಕೇಳ್ಬೋದು. ಹೆಂಗಪ್ಪ ಅಂತಂದರೆ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂದರೆ ಏನು ಅಂತಲೂ ಕೇಳ್ಬೋದು, ಅಥವಾ ವಾಟ್ ಈಸ್ ಮೀನಿಂಗ್ ಆಫ್ ಆವರೇಜಸ್ ಅಂತಲೂ ಕೇಳ್ಬೋದು. ಆದರೆ ಮೀನಿಂಗ್ ಮಾತ್ರ ಎರಡಕ್ಕೂ ಸೇಮ್. ಓಕೆನಾ? ನೆಕ್ಸ್ಟು ಟೈಪ್ಸ್ ಆಫ್ ಆವರೇಜಸ್ಸು ಸೋ ಮೆನಿ ಟೈಪ್ಸ್ ಆಫ್ ಆವರೇಜಸ್ ಇದ್ದಾವೆ. ನಾನು ಇದರಲ್ಲಿ ಅರ್ಥಮೆಟಿಕಲ್ ಮೀನ್, ಮೀಡಿಯನ್, ಮೋಡ್ ಇವು ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲಿ 12 ಮಾರ್ಕ್ಸಿಗೆ, 6 ಮಾರ್ಕ್ಸಿಗೆ, 2 ಮಾರ್ಕ್ಸಿಗೆ ಮೀನಿಂಗು ಯಾವ ರೀತಿ ಬೇಕಾದ್ರೂ ಅರೈಸ್ ಆಗ್ಬೋದು. ನಾನು ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಅರ್ಥಮೆಟಿಕಲ್ ಮೀನಿಂಗಿಗೆ ಸಂಬಂಧಪಟ್ಟಂತಹ ಥೇರಿ, ಪ್ರಾಬ್ಲಮ್ಸ್ಗಳ ವಿಡಿಯೋ ಹಾಕ್ತೀನಿ. ನೆಕ್ಸ್ಟ್ ಮೀಡಿಯನ್ಗೆ, ಮೋಡಿಗೆ ಸಂಬಂಧಪಟ್ಟಂತಹ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನನ್ನ ಥೇರಿನ ಇದಕ್ಕಂತ ನಾನು ಸಪ್ರೇಟ್ ಮಾಡಲ್ಲ. ಅರ್ಥಮೆಟಿಕಲ್ ಮೀನ್ ಪ್ರಾಬ್ಲಮ್ಸ್ ತಗೊಂಡಾಗಲೇ ನಾನು ಅದರ ಮೀನಿಂಗ್, ಅದರ ಫಾರ್ಮುಲಾಸ್ಗಳನ್ನ ಅಲ್ಲೇ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲೇ ತೋರಿಸ್ಕೊತಾ ಹೋಗ್ತೀನಿ. ಈ ವಿಡಿಯೋದಲ್ಲಿ ನಿಮಗೆ ಥಿಯರಿ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ಮೀನ್ಸ್ ನಾನು ಇದನ್ನ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. PDF ಅಂತ ಒಂದು ಕಮೆಂಟ್ ಮಾಡಿ, ನಿಮಗೆ ಈ ಒಂದು ಥಿಯರಿ ಪಾರ್ಟ್ಸ್ನ ಈಗ ನಾನು ಮಾಡಿರೋಂತಹ ಫಸ್ಟ್, ಸೆಕೆಂಡ್,
ಮತ್ತು ಇದೊಂದು 3rd ವೀಡಿಯೋದಲ್ಲಿ ಇರುವಂಥ ಎಲ್ಲ ಥಿಯರಿ ಪಾರ್ಟ್ಸ್ ನಿಮಗೆ ಬೇಕು ಅಂತ ಅಂದರೆ ನೀವು PDF ಅಂತ ಹಾಕಿದ್ರೆ ಸಾಕು, ಸ್ಟ್ಯಾಟ್ಸ್ PDF ಅಂತ ಹಾಕಿದ್ರೆ ಸಾಕು. ಕಮೆಂಟ್ ಬಾಕ್ಸ್ ಒಳಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಇದನ್ನ ಹಾಕಿರ್ತೀನಿ, ನೀವು ಬೇಕಾರಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ನಾನು ಅಂದ್ಕೊತೀನಿ. ಈ ವಿಡಿಯೋ ನಿಮಗೆಲ್ಲರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಶೇರ್ ಮಾಡಿ. ಯಾಕಂದರೆ ನಿಮ್ಮ ಫ್ರೆಂಡ್ಸ್ ಕೇವಲ ಥಿಯರಿ ಅಷ್ಟೊಂದು ಥಿಯರಿ ಬಗ್ಗೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿರಲ್ಲ, ಓನ್ಲಿ ಬರೀ ಪ್ರಾಬ್ಲಮ್ಸ್ ಮಾಡ್ಬೋದು, 12 ಮಾರ್ಕ್ಸಿಗೆ ಮಾಡ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಇವು ಸಿಂಪಲ್ ಆಗಿರುವಂಥ ಥಿಯರಿ ಇರ್ತವೆ, ನೀವು ಅದನ್ನ ಎಕ್ಸಾಮಲ್ಲಿ ಬಿಟ್ಟು ಬರ್ತೀರಾ. ಅದಕ್ಕೋಸ್ಕರ ಎಕ್ಸಾಮಿಗೋಸ್ಕರ ಇದನ್ನ ಫೋಕಸ್ ಮಾಡಿ ಥಿಯರಿ ಬಗ್ಗೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪ್ರಾಬ್ಲಮೆಟಿಕ್ ಸಬ್ಜೆಕ್ಟ್ ಇಟ್ಕೊಂಡ್ಬರ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ಯುವರ್ ವಾಚಿಂಗ್.